ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ನೋವನ್ನ ಫೇಸ್ ಮಾಡೋದು ದೊಡ್ಡ ಟಾಸ್ಕ್. ಸಮ್ ಟೈಮ್ಸ್ ಐ ಬ್ರೇಕ್ ಡೌನ್ ಟು. ಕೈ ಆಪರೇಷನ್ ಆಗಿ ಇವತ್ತಿಗೆ 25 ದಿನ ಆಯ್ತು. ಲಾಸ್ಟ್ ಟೈಮ್ ಡಾಕ್ಟರ್ ಅಂದಿದ್ರು ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ರಿಮೂವ್ ಮಾಡ್ಬಿಡ್ತೀನಿ ಬಾ ಅಂತ ಹೇಳಿದ್ರು. ಸೊ ಆಫ್ಟರ್ 10 ಡೇಸ್ ಇವತ್ತು ಆಸ್ಪತ್ರೆಗೆ ಹೋದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಗೆ ಇವತ್ತು ಇನ್ನೊಂದು ನೋವು ನನಗೋಸ್ಕರ ಕಾದಿತ್ತು. ಕೈಯೆಲ್ಲ ಓಪನ್ ಮಾಡಿ ತೋರಿಸಿದ್ರು ಸ್ಕಿನ್ ಎಲ್ಲ ನೀಟಾಗಿ ವಾಸಿಯಾಗಿ ಕಂಪ್ಲೀಟ್ ಆಗಿ ಸ್ಕಿನ್ ಡ್ರೈ ಆಗಿತ್ತು. ಫಿಸಿಯೋಥೆರಪಿ ಮಾಡಿ ನೋಡೋಣ ಅಂತ ಹೇಳಿ ಕಳಿಸ್ಕೊಟ್ರು. 4 ತಿಂಗಳಿಂದ ನನ್ನ ಕೈ ಒಂದೇ ಆಂಗಲ್ ಅಲ್ಲಿ ಇತ್ತು, ಯಾವ್ದೇ ಮೂವ್ಮೆಂಟ್ಸ್ ಆಗ್ತಾ ಇರಲಿಲ್ಲ. ಮತ್ತೆ ಡಬಲ್ ಸರ್ಜರಿ ಆಗಿದ್ದ ಕಾರಣ ಮಸಲ್ಸ್ ಮತ್ತೆ ಬೋನ್ಸ್ ಎಲ್ಲಾನು ಟೈಟ್ ಆಗಿರುತ್ತೆ, ಅಂದ್ರೆ ಸ್ಟಿಫ್ ಆಗಿರುತ್ತೆ. ಇದನ್ನ ಲೂಸ್ ಮಾಡೋಷ್ಟೊತ್ತಿಗೆ ನನ್ನ ತಲೆ ಗ್ಯಾರಂಟಿ ಲೂಸ್ ಆಯ್ತದೆ. ನೋವ್ನ ಲವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಆದ್ರೆ ಇವತ್ತು ಆ ನೋವು ನನ್ನನ್ನ ಸಿಕ್ಕಾಪಟ್ಟೆ ಡೀಪ್ ಆಗಿ ಲವ್ ಮಾಡ್ಬಿಡ್ತು. ಯಾವ ಲೆವೆಲ್ಗೆ ಅಂತ ಅಂದ್ರೆ ಒಂದೊಂದು ನರ ಒಂದೊಂದು ಮೂಳೆನು ನೋವಾಗಿ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ಅಳುನೇ ಬರೆಸ್ಬಿಡ್ತು. ನನಗ್ ನಾನೇ ಮೋಟಿವೇಶನ್ ಮಾಡ್ಕೊಂಡು ಈ ಪೇನ ಇವಾಗ ತಗೋಬೇಕು, ಯಾಕಂದ್ರೆ ನಾಳೆ ದಿನ ನನ್ನ ಕೈ ಸರಿ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲ ನಾನು ಫೇಸ್ ಮಾಡ್ಲೇಬೇಕು. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ನನ್ನ ಮೇಲಿರುತ್ತಲ್ಲ, ಇದನ್ನು ಎದುರಿಸಿ ಸೈಡ್ ಹಾಕ್ಬಿಟ್ಟು ಜೀವನನ ಶುರು ಮಾಡ್ತೀನಿ ಬಿಡ್ರಿ. ಮತ್ತೆ ಒಂದು ವಾರ POP ಕೈಯಲ್ಲಿ ಇರ್ಲಿ, ಸ್ವಲ್ಪ ಮೂಳೆ ಕೂಡ್ಕೋಬೇಕು ಅಂತ ಹೇಳಿ ಡಾಕ್ಟರು ಮತ್ತೆ ನನಗೆ ಬ್ಯಾಂಡೇಜ್ ಹಾಕಿ ಕೈನ ಪ್ಯಾಕ್ ಮಾಡಿ ಕಳಿಸ್ಕೊಟ್ರು. ಜಾಸ್ತಿ ನೋವ್ನ ಸ್ವಲ್ಪ ನೋವು ಅನ್ಕೊಳ್ಳಿ, ಸ್ವಲ್ಪ ನೋವ್ನ ನೋವೇ ಇಲ್ಲ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಾವ್ ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ಬೇಗ ಹೀಲ್ ಆಗ್ತೀವಿ ಅಂಡ್ ಯಾವ್ದೇ ಡಿಪ್ರೆಷನ್ಗೆ ಹೋಗಕ್ಕೆ ನಮ್ಗೆ ಅವಕಾಶನೂ ಸಿಗೋದಿಲ್ಲ. ಇಟ್ಸ್ ಓಕೆ, ಈ ಟೈಮು ಪಾಸ್ ಆಗುತ್ತೆ, ನಾಳೆ ದಿನ ನನ್ನ ಕೈ ಕೂಡ ಸರಿ ಹೋಗುತ್ತೆ. ಇದೇ ನಗು ಮುಖನ ಇಟ್ಕೊಂಡು ಇನ್ನೊಂದ್ ಸ್ವಲ್ಪ ದಿನ ಎಂಡ್ಯೂರ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅತ್ತೆ ಮನೆಗೆ ಬಾ ಹೇಳಿ ನಮ್ಮ ಮನೆಗೆ ಹಾಯ್ ಹೇಳ್ದೆ.